ವೀಕ್ಷಕರಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಘಟಕದ ಕಚೇರಿಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದಿಂದ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸದ ಸರ್ಕಾರದ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿದರು. ಬಳಿಕ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳ ಒಳ ಮೀಸಲಾತಿ ಸಂಬಂಧ ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದು, ಆಳುವ ಸರ್ಕಾರಗಳು ದಲಿತರ ಹಕ್ಕುಗಳನ್ನು ಕಡೆಗಣಿಸುತ್ತಾ ಬಂದಿದೆ. ಅಧಿಕಾರಕ್ಕೆ ಬರುವ ಮುನ್ನ ಸದಾಶಿವ ಆಯೋಗದ ವರದಿ ಜಾರಿ ಮಾಡುವ ಆಶ್ವಾಸನೆ ನೀಡಿ ಅಧಿಕಾರದ ಮಹದೇವರುತ್ತಿದ್ದಂತೆ ನುಡಿದಂತೆ ನಡೆಯದ ಸರ್ಕಾರಗಳು ನಮ್ಮನ್ನಾಳುತ್ತಿವೆ. ಲೋಕಸಭೆಗೆ ಆಯ್ಕೆಯಾದ ಸಂಸದರು, ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಶಾಸಕರು ನಮ್ಮ ಹಲವು ವರ್ಷಗಳ ಬೇಡಿಕೆಯಾದ ಸದಾಶಿವ ಆಯೋಗವನ್ನು ಜಾರಿ ಮಾಡದ ಪಕ್ಷಕ್ಕೆ ರಾಜೀನಾಮೆ ನೀಡಿ ಹೊರಬರಬೇಕು. ಹಾಗೆ ಸದಾಶಿವ ಆಯೋಗ ಜಾರಿಯಾಗುವವರೆಗೂ ನೇಮಕಾತಿ ಹುದ್ದೆಗಳ ಪ್ರಕಟಣೆಯನ್ನ ಹಿಂಪಡೆಯಬೇಕು. ಸುಪ್ರೀಂ ಕೋರ್ಟ್ನ 7ನೇ ಅಂತಿಮ ಪೀಠವು ಒಳ ಮೀಸಲಾತಿ ವರ್ಗೀಕರಣ ಆಯಾ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂಬ ಸೂಚನೆ ನೀಡಿದರು. ಕಾಟಾಚಾರದ ಉಪಸಮಿತಿಗಳ ರಚನೆ ಮಾಡಿ ನಿರ್ಲಕ್ಷಿಸುತ್ತಾ ದಲಿತರನ್ನು ವಂಚನೆಗೊಳಪಡಿಸುವ ಹೀನಾಯ ಸ್ಥಿತಿಯಲ್ಲಿ ತೊಡಗುತ್ತಿದ್ದಾರೆ. ನಮ್ಮ ಈ ಬೇಡಿಕೆಯನ್ನು ಸರ್ಕಾರ ಜಾರಿ ಮಾಡದಿದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಳುವ ಎಚ್ಚರಿಕೆ ನೀಡಿದರು. ಈ ಟೈಮಲ್ಲಿ ನಾವು ಕೇಳಬೇಕಾಗಿದೆ. ಅಷ್ಟೆಲ್ಲ ಇವತ್ತು ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಫೈನಲ್ ಅಲ್ಲ. ಇದು ಸಣ್ಣ, ಇದು ಒಂದು ಹಂಚಿಕೆ ಅಣ್ಣ ತಮ್ಮದಿರಲ್ಲಿ. ಇವತ್ತು ಜಾತಿ ಒಂದು ಎಸ್ಸಿನಲ್ಲಿ 101 ಜಾತಿ ಬರ್ತದೆ, ಎಸ್ಟಿನಲ್ಲಿ 50 ಬರ್ತದೆ. ಈ 50 ಬರತಕ್ಕಂಥ ಜಾತಿಯಲ್ಲಿ ಎಸ್ಟಿಗೆ ರಿಸರ್ವೇಷನ್ ಜಾಸ್ತಿ ಕೊಡ್ಬೇಕಂತ ಎಲ್ಲ ಸ್ವಾಮೀಜಿಗಳನ್ನ ಒಂದು ಮಾಡಿ ಒಲೆಯರು ಮಾಡಿ ಜಾತಿವರೆಗೆ ಅನುಕೂಲ ಆಗುತ್ತೆ, ಮತ್ತೆ ಹಿಂದೂ ಸಮುದಾಯಕ್ಕೂ ಅನುಕೂಲ ಆಗುತ್ತೆ, ಎಲ್ಲ ಜಾತಿಗೂ ಅನುಕೂಲ ಆಗುತ್ತೆ. ಜಾತಿ ಜನಗಣತಿಗಾಗಿ ಇವರೇ 180 ಕೋಟಿ ಕೊಟ್ಟು ದುಡ್ಡು ಆ ವರದಿ ನಡೀತಿರೋ ಕೂಡ ತಗೊಂತಾ ಇಲ್ವಲ್ಲ. ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ವೆಂಕಟೇಶ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಕೇಶವಮೂರ್ತಿ, ಕಾರ್ಯದರ್ಶಿ ಜೆಬಿ ರಾಜು, ಮಾತಂಗ ಫೌಂಡೇಶನ್ ಅಧ್ಯಕ್ಷ ಲೋಕೇಶ್, ಪಕ್ಷದ ಮುಖಂಡರಾದ ನಾಗರಾಜು, ಮಹದೇವ್, ಲೋಕೇಶ್, ಪ್ರಕಾಶ್, ಭೀಮರಾಜು ಮತ್ತಿತರರು ಹಾಜರಿದ್ದರು.